ಕೆರೆಗಳ ಪಕ್ಕ ಗೋಯಿಲೈನ್ ಏರಿಯಾಗಳಲ್ಲಿ ಮನೆಗಳಲ್ಲಿ ಅಷ್ಟು ಒಂದು ದೊಡ್ಡ ನಮಗೆ ಅನುಭವ. ನಿನ್ನೆ ಅದರಿಂದ ನಮ್ಮ ಆಫೀಸರ್ಸ್ ಕೇಳ್ತಾ ಇದ್ದಾರೆ, ಮುಂದಕ್ಕೆ ಇಂಥ ಪ್ರದೇಶಗಳಲ್ಲಿ ಯಾರೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇದು ಕಾನೂನೇ ತಪ್ಪಿಲ್ಲ. ಏನದು ಮೇಲ್ಗಡೆ ಮಾಡ್ಕೊಂಡು ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಗ್ರೌಂಡ್ ಫ್ಲೋರಲ್ಲೇ ಮಾಡಿಕೊಂಡು ಮನೆಗಳ ಮೇಲ್ಗಡೆ ಏಕೆಂದರೆ ಎಲ್ಲ ಕಡೆ ಈ ಥರ ಪಂಪ್ ಹಾಕ್ಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಮಗೆ ಗಮನಿಸಿದ್ದೀವಿ. ಇದಕ್ಕೊಂದು ಮುಂದಿನ ಇದನ್ನೇ ಇದಕ್ಕೊಂದೆಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗಲ್ಲಿ ಒಂದು ಹೊಸ ಕಾನೂನು ಹಿಂದೆ ಒಂದು 30 ವರ್ಷದಿಂದ ವಿಡಿಯೋ ಇಲ್ಲೇ ಒಟ್ಟು ಮಾಡಿದ್ದಾರೆ. ಪಾಪ ನೋಡಿ, ಅವರು ಜನಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನೀರನ್ನ ಹೊರಗಡೆ ಪಂಪ್ ಮಾಡಬೇಕು ಅಂತೇಳಿ ಮೋಟ್ರ್ ಹೋಗಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸವರು ಎಲೆಕ್ಟ್ರಿಕ್ ಶಾಕ್ ಹಾಕಿ ಆಗಿದೆ. ಒಬ್ಬ ಅಮಾಯಕ ಹುಡುಗ ಅವ್ರ ಜೊತೆ ಇಲ್ಲಿ ಕೊಟ್ಟಿದ್ದವನು ಲೇಬರ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋದ್ರು, ಹೆಲ್ಪ್ ಮಾಡಕ್ಕೆ ಹೋಗಿ ಆತನಿಗೆ ಕೂಡ ತೊಂದರೆ ಆಗಿದೆ. ಇಂತಾನೆ ನಾನು ವಿಜಯನಗರದಿಂದ ಬಂದೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಕೆಲವು ಏರಿಯಾಗಳೆಲ್ಲ ಮಾಡ್ತಾರೆ. ಸೊ ನಮ್ಮ ಆಫೀಸರ್ಸ್ಗೆ 24/7 ಎಲ್ಲರೂ ಕೂಡ ಸೈಟಲ್ಲಿ ಒಂದು ಎಂತೆಂಥ ಪಾಯಿಂಟ್ಸ್ ಏನಿದೆ ಅಂತ ಹೇಳಿದ್ದೇವೆ. 162 ಪಾಯಿಂಟು ಕಳೆದ 2 ವರ್ಷದಿಂದ ಇಂಥ ಎಲ್ಲೆಲ್ಲಿ ಜಾಗಗಳಿರೋ ಅದನ್ನೆಲ್ಲ ಸಾಕೌಟ್ ಮಾಡಿದ್ದೀವಿ. 43-44 ಕಡೆ ಇಂಥ ಪರಿಸ್ಥಿತಿ ಇದೆ. ಅದನ್ನು ಕೂಡ ಬೆಂಗಳೂರು ನಾಗರಿಕರಿಗೆ ಒಂದು 3-4 ಕಡೆ ಮಾತ್ರ ಇಂಥ ಒಂದು ಪರಿಸ್ಥಿತಿ ಆಗಿದೆ, ಮಳೆ ಬಂದಂಥ ಸಂದರ್ಭದಲ್ಲಿ. ಸೊ ಸಾವಿರಕ್ಕೂ ಕೂಡ ಹೆಚ್ಚಿಗೆ ಸಹಕಾರ ಕೊಡ್ತಾರೆ. ಪಾಪ ಎಲ್ಲರೂ ಕೂಡ ರೆಸಿಡೆನ್ಸ್ ಎಲ್ಲ ಕೂಡ ಸಹಕಾರ ಒಂದು ನಿಮಿಷ ಕೇಳಬೇಕಲ್ಲ ಬ್ರದರ್, ಒಂದು ನಿಮಿಷ. ಸೊ ಒಂದು 2 ಅವರ್ಸು ಈ ಥರ ಜಾಸ್ತಿ ಮಳೆ ಬಂದಾಗ ಜಾಸ್ತಿ ನೀರು ಹೋಗಿದ್ದು ಎಲ್ಲ ಮಾಹಿತಿ ಇದೆ. ಇನ್ನು ರಾತ್ರಿ ಎಲ್ಲ ನಾವು ವಾರ್ ರೂಮಲ್ಲಿ ಎಲ್ಲ ವಾಚ್ ಮಾಡಿ ಮಿಕ್ಕಿದ ಪಾಯಿಂಟ್ಗಳು ಮಾಡ್ತೀವಿ. ನೆಕ್ಸ್ಟು ಒಂದು ಈ ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ದೊಡ್ಡ ಆ್ಯಕ್ಷನ್ ಪ್ಲಾನ್ನೇ ನಾನು ಬಿಡುಗಡೆ ಮಾಡ್ತೀನಿ. ಏನು ಮಾಡಬೇಕು, ಬೆಂಗಳೂರಿಗೆ ಹೊಸ ರೂಪ ಪರಿಹಾರ ಈಗ ಪರಿಹಾರ ಅವ್ರಿಗೆ ತೀರ್ಕೊಂಡವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನಾಳೆ ಅವ್ರಿಗೂ ಕೊಡ್ತೀವಿ, ಇಬ್ಬರಿಗೂ ಕೊಡ್ತೀವಿ. ಎಲ್ಲೇನೂ ಕೂಡ ನಾವು ಬೇರೆ ಕೊಡ್ತೀವಿ. ಆಮೇಲೆ ಅಲ್ಲಿ ಎಮ್ಮೆಗಳು ದನಗಳೆಲ್ಲ ಸತ್ತಿದೆ, ಅವು ಕೂಡ ಎಷ್ಟು ಪರಿಹಾರ ಸರ್. ಕ್ವಿಕ್ ರೆಸ್ಪಾನ್ಸ್ ಇಲ್ಲ BBMP ಆಗಲಿ BWSS ಆಗಲಿ ಅಂತ ಇದ್ದಾರೆ ಜನ. ನೀವು ತುಂಬ ಯಾರು ಬರಲ್ಲ ಫೋನ್ ಮಾಡೋದು ಸರ್. ಈಗ ಲೈಟ್ ಇದ್ದಲ್ಲಿ ನೀವು ಬರ್ತಂತೆಲ್ಲ ಲೈಟ್ ಹಾಕಿದ್ರಲ್ಲ, ಲೈಟ್ ಇದ್ದಿಲ್ಲ ಸರ್. ಈಗ ನೋಡಿ, 1 ಕೋಟಿ ಜನಸಂಖ್ಯೆ, 1 ಕೋಟಿ ಒಂದು ವಾರ ಅಲ್ಲಿ ತಿಳಿಸಿ ಒಂದೊಂದು ಕಡೆ ಎಲ್ಲ ಟಚ್ ಮಾಡಬೇಕು. ಎಲ್ಲ ನೀವೆಲ್ಲ ಬೇಕಾದ್ರೆ ಮೀಡಿಯಾ ವಾರ್ ರೂಮಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ, ಕೂತ್ಕೊಂಡು ಎಷ್ಟು ಫೋನ್ ಬರ್ತಾ ಇರ್ತದೆ, ಏನೇನು ಬರ್ತಾ ಇದೆ ಅಂತ ಹೇಳಿ ಬೇಕಾದ್ರೆ ನೀವು ವಾಚ್ ಮಾಡಿ. ಎಲ್ಲ ಟೀಮು ಎಲ್ಲ ಕೆಲಸ ಮಾಡ್ತಾರೆ. ನಮ್ಮ ಪೊಲೀಸವರು ಅವರು ಎಲ್ಲ ವೀಡಿಯೋಗಳೆಲ್ಲ ಇಟ್ಟಿದ್ದಾರೆ, ಕ್ಯಾಮ್ರಾಗಳು ಇಟ್ಟಿದ್ದಾರೆ, ಮಾಡ್ತಾಯಿದ್ದಾರೆ. ನಾವು ಕೂಡ ಮುಂದಕ್ಕೆ ಎಲ್ಲೆಲ್ಲಿ ಈ ರೀತಿ ಸ್ಪಾಟ್ಗಳೆಲ್ಲ ಐಡೆಂಟಿಫೈ ಮಾಡಿರ್ತೀವಿ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಸಂಖ್ಯೆ ಜಾಸ್ತಿ ಆಗ್ತದೆ ಈ ನೀರಿಗೆ ಸಂಬಂಧಪಟ್ಟಂಗೆ, ಮಳೆ ನೀರು ಎಲ್ಲದರಲ್ಲಿ. ಕೆಲವರು ಬೆಂಗಳೂರು ಹೆಂಗಿದೆ ನೋಡಿ, ಟೀಕೆ ಮಾಡೋರು, ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋರು, ಬೆಂಗಳೂರಲ್ಲಿ ಅವ್ರ ಹೆಸರು ಹಾಳು ಮಾಡ್ಕೊಡ್ತಾ ಇಲ್ಲ, ಅವ್ರ ಊರ ಹೆಸರೇ ಹಾಳು ಮಾಡ್ಕೊಳಕ್ಕೆ ಏನೇನು ಬೇಕು ಅದರಲ್ಲಿ ಖುಷಿ ಪಡೋರು ಇದ್ದಾರೆ. ಅದಕ್ಕೇನು ಮಾಡೋಕ್ಕಿಲ್ಲ. ಆದರೆ ಟೀಕೆಗಳೆಲ್ಲ ಸತ್ತೋಗ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ BJP ಅವರು ವಿಸಿಟ್ ಮಾಡಿದ್ರು, ನಿಮ್ಮ ಫೋಟೋ ಇಟ್ಕೊಂಡು ಅವ್ರು ಹಿಂಗೆ ಮಾಡಲಿ ಅವ್ರು ಮಾಡಲಿ ಪಾಪ. ಇನ್ನೇನು ಮಾಡೋಕ್ಕಾಗ್ತದೆ ಅವರು. ಇವತ್ತೊಂದು ನಾವು 2 ವರ್ಷದ ಸರ್ಕಾರ ಆಚರಣೆ ಮಾಡ್ತೇವೆ, ಈಗ ಅವರು ಅಧಿಕಾರ ಬಂದ ಮಾಡ್ತೀವಿ. ಅವ್ರು ಮೋದಿಯವ್ರದ್ದು 5 ವರ್ಷ ಬಂದು ಅಂತ ಅವ್ರು ಮಾಡಿಲ್ವ? ನಮ್ಮ ಸರ್ಕಾರದ ಜನಕ್ಕೆ ನಾವೇನು ಸಹಾಯ ಮಾಡಿದ್ದೀವಿ ನಾವು ಹೇಳ್ಕೊಬೇಕು. ನೀನು ಸಂತೋಷನೂ ಪಡ್ಬೇಡ ಅಂತಿದ್ರೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ ಅಂತಲೂ ಹೇಳೋಕ್ಕೆ ನಮ್ಗೆ ಹಕ್ಕಿಲ್ವ? ನಮಗೆ ಹಕ್ಕಿದೆ. ಮೊದಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು, ಮಳೆ ಬಂದಿದೆ. ಎಂಥ ಮಳೆ ಈ ಸಮಸ್ಯೆ ಎಲ್ಲ ಬಗೆಹರಿಸೋಕ್ಕೆ ನಾವಿದ್ದೀವಿ. ಕಷ್ಟವಾದ ಕೆಲಸನೇ ಅಂತಲೇ ನಾನು ಜವಾಬ್ದಾರಿ ಅಂತ ಇದ್ದೀನಿ. ಇನ್ನು 4-5 ದಿನ ಮಳೆ ಗೊತ್ತಿದೆ.
ಜಾಗೃತರಾಗಿದ್ದೀವಿ. ಮಳೆ ಬರಬಹುದು, ಇನ್ನೇ ಜಾಸ್ತಿ ಬರ್ಬೋದು. ಥ್ಯಾಂಕ್ ಯು ಸರ್.